ಈ ಬಹುವಿಧಾರಂಭೈ ನಾನಾ ರೀತಿಯ ವಾಹನಗಳನ್ನು ಇಟ್ಟುಕೊಂಡು ಆ ಸುಭಾಷನ ಊರಿನ ನಾಗರಿಕರು, ಹಳ್ಳಿಯ ಜನ ಎಲ್ಲರೂ ಕೂಡ ಬೇರೆ ಬೇರೆ ವಾಹನಗಳಿಂದ, ಕೆಲವರು ಕಾಲ್ನಡಿಗೆಯಿಂದ ಕೃಷ್ಣ ಬರ್ತಾನೆ ಅವನನ್ನು ಕಾಣಬೇಕು ಎಂಬ ಕುತೂಹಲದಿಂದ ಅನೇಕರು ರಥಾರೂಢರಾಗಿ, ಕುದುರೆ, ಬೇರೆ ಬೇರೆ ವಾಹನಗಳಿಂದ, ಕೆಲವರು ಕಾಲ್ನಡಿಗೆಯಿಂದ ಕೃಷ್ಣನ ನೋಡಲು ಜನರೆಲ್ಲ ಸೇರಿದ್ದಾರೆ. ಆಗ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಎಲ್ಲ ಧೃತರಾಷ್ಟ್ರದ ಮಕ್ಕಳು ಎಲ್ಲರೂ ಕೂಡ ಸ್ವಾಗತಿಸ್ತಾರೆ. ಎಲ್ಲರ ಜೊತೆಗೆ ಕೃಷ್ಣ ನಗರ ಪ್ರವೇಶ ಮಾಡಿದ. ಇಡೀ ನಗರಕ್ಕೆ ಅಲಂಕಾರ, ಕೃಷ್ಣ ಸಮ್ಮಾನಾರ್ಥ. ಕೃಷ್ಣ ಬರ್ತಾ ಇದ್ದಾನೆ, ಅವನಿಗೆ ಗೌರವ ಸಲ್ಲಿಸಬೇಕು ಎಂಬುದಾಗಿ ನಗರವನ್ನೆಲ್ಲ ಅಲಂಕಾರ ಮಾಡಿದ್ದಾರೆ. ದುರ್ಯೋಧನರು ಕೂಡ ಅದಕ್ಕೆ ಒಪ್ಪಿಕೊಟ್ಟಿದ್ದಾರೆ. ಕೃಷ್ಣನ ಮೇಲೆ ಸಮಾಧಾನ ಇಲ್ಲ, ಅದು ಕೃಷ್ಣ ಮಹಾಪುರುಷ ಅಂತ ಪ್ರಸಿದ್ಧಿಯಾಗಿದೆ. ಅವನಿಗೆ ಸರಿಯಾಗಿ ಉಪಚಾರ ಮಾಡದೇ ಇದ್ದರೆ ಜನರು ತಪ್ಪು ಕಲ್ಪನೆ ಆಗ್ತದೆ. ಅದಕ್ಕಾಗಿ ಕೃಷ್ಣ ಸಮ್ಮಾನಾರ್ಥಂಚ ನಗರಂ ಸಮಲಂಕೃತಂ, ಇಡೀ ನಗರವೆಲ್ಲ ಅಲಂಕೃತವಾಗಿದೆ. ಎಲ್ಲ ರಾಜಮಾರ್ಗಕ್ಕೆಲ್ಲ ಚಂದ ಅಲಂಕಾರ ಮಾಡಿದ್ದಾರೆ. ಮನೆಯಲ್ಲಿ ಯಾರೂ ಮನೆಯಲ್ಲಿ ಇರಲಿಲ್ಲ, ಎಲ್ಲ ಕೃಷ್ಣ ಬರ್ತಾರೆ ಅಂಥೇಳಿ ಬೀದಿಗೆ ಇಳಿದಿದ್ದಾರೆ. ಎಲ್ಲರ ಮನೆ ಖಾಲಿ. ನ ಕಶ್ಚಿತ್ ಗೃಹೇ ರಾಜಂತದಾಸಿ, ಮನೆ ಒಳಗೆ ಯಾರೂ ಇಲ್ಲ. ಎಲ್ಲರೂ ಕೂಡ ನ ಸ್ತ್ರೀ ನ ವೃದ್ಧ, ಚಿಕ್ಕ ಮಕ್ಕಳು, ಹಿರಿಯರು, ಮುದುಕರು, ಸ್ತ್ರೀಯರು ಎಲ್ಲರೂ ಕೂಡ ಹೊರಗೆ ಬಂದಿದ್ದಾರೆ ಕೃಷ್ಣನ ಕಾಣಬೇಕು ಅಂತ. ಅಷ್ಟು ಲೋಕಪ್ರಿಯ, ಎಲ್ಲರಿಗೂ ಕೃಷ್ಣನ ಮೇಲೆ ಅಷ್ಟು ಗೌರವ. ಅಲ್ಲಿ ಎಲ್ಲರೂ ಕೂಡ ಕೃಷ್ಣನನ್ನು ಜಯಕಾರ ಹಾಕಿ ಘೋಷಣೆ ಮಾಡಿಕೊಂಡು ಸ್ತೋತ್ರ ಮಾಡ್ತಾ ಇದ್ದಾರೆ. ಮನೆಯ ಮೇಲೆ ಮಹಡಿಯಲ್ಲಿ ಸ್ತ್ರೀಯರೆಲ್ಲ ಕೃಷ್ಣನ ನೋಡಲಿಕ್ಕೆ ನಿಂತಿದ್ದಾರೆ. ಆ ಮನೆಯೇ ಕುಸಿದು ಹೋಗ್ತದೆ ಎಂಬಷ್ಟು ಎಲ್ಲ ಜನರು ಮಹಡಿಯಲ್ಲಿ ಸ್ತ್ರೀಯರು ನಿಂತು ನೋಡ್ತಾ ಇದ್ದಾರೆ. ರಸ್ತೆಯಲ್ಲೆಲ್ಲ ಜನರು ತುಂಬಿದ್ದಾರೆ. ಹೀಗಾಗಿ ಆ ಕುದುರೆಗಳಿಗೆ ಓಡಲಿಕ್ಕೆ ಆಗಿಲ್ಲ. ಮುಂದೆ ಜನದಟ್ಟಣೆ ಅಷ್ಟಿತ್ತು ಕೃಷ್ಣನನ್ನು ಸ್ವಾಗತಿಸಲು, ಕೃಷ್ಣನನ್ನು ನೋಡಲು. ತಥಾಚ ರಾಜಮಾರ್ಗೇ ವಾಸುದೇವ ಸೇವಾಜನ ಪ್ರಣಷ್ಟಗತೆಯ, ಕುದುರೆಗಳು ಮುಂದೆ ಹೋಗುವುದೇ ಇಲ್ಲ, ಅಷ್ಟು ಜನದಟ್ಟಣೆ. ಎಷ್ಟು ಒಂದು ಸಂಭ್ರಮ. ಮಕ್ಕಳು, ಸ್ತ್ರೀಯರು, ವೃದ್ಧರು ಎಲ್ಲರೂ ಕೂಡ ಕೃಷ್ಣನನ್ನು ನೋಡಲು ಆ ನಗರ, ಆ ರಸ್ತೆ ಬೀದಿಯಲ್ಲಿ ತುಂಬಿದ್ದಾರೆ. ಮನೆಯೊಳಗೆ ಯಾರೂ ಇಲ್ಲ. ಇಂಥ ಒಂದು ವೈಭವದ ಕೃಷ್ಣನ ಸ್ವಾಗತಕ್ಕೆ ಜನ ಸಿದ್ಧರಾದರು. ಆಗ ಕೃಷ್ಣ ಅರಮನೆಗೆ ಪ್ರವೇಶ ಮಾಡಿದ. ಧೃತರಾಷ್ಟ್ರ, ಭೀಷ್ಮಾದ್ರೋಡು ಎದ್ದು ನಿಂತರು, ಗೌರವ ಸಲ್ಲಿಸಿದರು. ಎಲ್ಲ ಹಿರಿಯರೆಲ್ಲ ಕೃಷ್ಣ ಬಂದಾಗ ಎದ್ದು ನಿಂತರು. ಆಮೇಲೆ ಒಳ್ಳೆಯ ದೊಡ್ಡ ಆಸನ, ಚಿನ್ನದ ಆಸನ, ಕೃಷ್ಣನಿಗಾಗಿ ವಿಶೇಷವಾದ ಅನೇಕರ ಕಥೆ ಉಂಟು. ದುರ್ಯೋಧನ ಹೇಳಲೇ ಇಲ್ಲ, ಕೃಷ್ಣ ಕಾಲಿನಿಂದ ತುಳಿದ, ದುರ್ಯೋಧನ ಬಿದ್ದ ಅಂತ. ಆ ಉಲ್ಲೇಖ ತಾತ್ಪರ್ಯ ನಿರ್ಣಯದಲ್ಲಿ ಇಲ್ಲ, ಮಹಾಭಾರತದಲ್ಲಿ ಇಲ್ಲ. ದುರ್ಯೋಧನು ಅವನಿಗೆಲ್ಲ ಲೌಕಿಕ ದೃಷ್ಟಿಯಿಂದ ಕೃಷ್ಣನ ಮೇಲೆ ವಿಶ್ವಾಸ ಇಲ್ಲದೆ ಹೋದರೂ ಮಾಡಬೇಕಾದ ಮರ್ಯಾದೆ, ಒಬ್ಬರು ದ್ವಾರಕೆಯಿಂದ ಬರ್ತಾ ಇದ್ದಾನೆ, ಮಹಾಪುರುಷ, ಜಗತ್ಪ್ರಸಿದ್ಧ, ಸರಿಯಾಗಿ ಮರ್ಯಾದೆ ಮಾಡದಿದ್ದರೆ ಜನರಿಗೆ ತಪ್ಪು ಕಲ್ಪನೆ ಬರ್ತದೆ ಅಂಥೇಳಿ ಎಲ್ಲ ಒಳ್ಳೆಯ ಆಸನ, ಬಂಗಾರದ ಆಸನ ಕೃಷ್ಣನಿಗೋಸ್ಕರ ಏರ್ಪಾಡು ಮಾಡಿದ್ದಾರೆ. ಆಗ ಕೃಷ್ಣನಲ್ಲಿ ಕುಳಿತ ಎಲ್ಲರ ಜೊತೆಗೆ ಕುಶಲ, ಯೋಗಕ್ಷೇಮ ಎಲ್ಲ ಯೋಗ, ಎಲ್ಲರದ್ದು ಕ್ಷೇಮ ಸಮಾಚಾರ, ಸ್ವಲ್ಪ ಮಾತು, ಕತೆ, ಹರಟೆ ಎಲ್ಲ ಮಾಡಿದ. ಎಲ್ಲರ ಜೊತೆಗೆ ಸ್ವಲ್ಪ ಹೊತ್ತು ಕಾಲ ಕಳೆದ ಮೇಲೆ ಕೃಷ್ಣ ಹೊರಟ. ಸೀದವನು ಹೋದದ್ದು ವಿದುರನ ಮನೆಗೆ ಹೋದ. ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು ಕೃಷ್ಣ ಬರ್ತಾನೆ, ಅವನಿಗೆ ನಮ್ಮ ಮನೆಯಲ್ಲೇ ವ್ಯವಸ್ಥೆ ಮಾಡಬೇಕು ಅಂತ ಕಾಯ್ತಾ ಇದ್ದರು. ದುರ್ಯೋಧನನು ಏರ್ಪಾಡು ಮಾಡಿದ್ದ. ಆದರೆ ಕೃಷ್ಣ ಯಾರ ಮನೆಗೂ ಹೋಗಲಿಲ್ಲ, ವಿದುರನ ಮನೆಗೆ ಹೋದ. ವಿದುರಾವಸತಂ ರಮ್ಯಂ ಉಪಾತಿಷ್ಠತ. ವಿದುರನ ಮನೆಗೆ ಕೃಷ್ಣ ಬಂದ. ವಿದುರನಿಗೆ ಸಂತೋಷವೇ ಸಂತೋಷ. ಈ ನನ್ನ ಮನೆಗೆ
ನಾನು ಕ್ಷತ್ರಿಯನಲ್ಲ, ಒಬ್ಬ ಶೂದ್ರನ ಭಕ್ತ. ಕೃಷ್ಣ ಯಾವ ಕೃಪಾಚಾರ್ಯರು ಯಾರ ಋಷಿ ಮುನಿಗಳ ಮನೆಗೆ ಹೋಗಿಲ್ಲ, ಮಹಾ ಕ್ಷತ್ರಿಯರು ಅವರ ಮನೆಗೆ ಹೋಗಲಿಲ್ಲ, ವಿದುರನ ಮನೆಗೆ ಬಂದ ಕೃಷ್ಣ. ವಿದುರ ಸಂತೋಷದಿಂದ ಹೇಳ್ತಾ ಇದ್ದಾನೆ, ಯಾಮೇ ಪ್ರೀತಿ ಪುಷ್ಕರಾಕ್ಷ ತ್ವದ್ದರ್ಶನ ಸಮುದ್ಭವ. ನೀನು ಬಂದು ದರ್ಶನ ಕೊಟ್ಟು ನನಗೆ ಆನಂದ ಎಷ್ಟು ಅಂತ ನನಗೆ ಹೇಗೆ ಹೇಳುವುದು. ತತ್ಕಿಮ ಆಖ್ಯಾಯತೆ ತುಭ್ಯಂ, ನನಗೆ ಎಷ್ಟು ಆನಂದ ಆಗಿದೆ ಅಂತ ಹೇಳಲಿಕ್ಕೆ ಬಾಯೇ ಇಲ್ಲ, ಅಷ್ಟು ಸಂತೋಷ ಆಗಿದೆ. ನನ್ನ ಸಂತೋಷ ಎಷ್ಟು ಎಂಬುದು ನಿನಗೆ ಗೊತ್ತು. ನೀವು ನಮ್ಮೆಲ್ಲರ ಅಂತರ್ಯಾಮಿ, ಆದ್ದರಿಂದ ನಾನು ಪ್ರತ್ಯೇಕ ಹೇಳ್ತಾ ಇಲ್ಲ. ನನ್ನ ಬಳಿಗೆ ಬಂದು ನನ್ನ ಮನೆಗೆ ದರ್ಶನ ಕೊಟ್ಟು ಇದರಿಂದ ಆದ ಆನಂದವನ್ನು ಬಿಡಿಸಿ ವಿವರಿಸಲಿಕ್ಕೆ ನನಗೆ ಶಕ್ತಿ ಇಲ್ಲ, ಹೇಳಬೇಕಾಗಿಯೂ ಇಲ್ಲ. ನೀನು ಅಂತರ್ಯಾಮಿ, ನನ್ನ ಆನಂದ ಎಷ್ಟಿದೆ, ಎಷ್ಟು ಸಂತೋಷಪಟ್ಟಿದ್ದೇನೆ ಎಂಬುದನ್ನು ನಮ್ಮೊಳಗೆ ಅಂತರ್ಯಾಮವಾಗಿ ನೀನು ತಿಳಿದು ನಾನೇನು ಬಾಯಿಬಿಟ್ಟು ಹೇಳಬೇಕು ಎಂಬುದಾಗಿ ವಿದುರ ಆನಂದ ಪರವಶನಾಗಿ ಕೃಷ್ಣನನ್ನು ಸ್ವಾಗತಿಸಿದ. ಆಮೇಲೆ ಅಲ್ಲೆಲ್ಲ ಬ್ರಾಹ್ಮಣರನ್ನೆಲ್ಲ ಕರೆಸಿದ. ಅಲ್ಲಿ ಸಿದ್ಧವಾದ ಅನ್ನವನ್ನು ಎಲ್ಲ ಜೊತೆಗೆ ಶ್ರೀಕೃಷ್ಣ ಪರಮಾತ್ಮ ಆ ವಿದುರನ ಮನೆಯ ಆತಿಥ್ಯವನ್ನು ಸ್ವೀಕಾರ ಮಾಡಿದ. ಆಗ ಕುಂತಿ ಭಾಳ ದುಃಖದಿಂದ ಹೇಳ್ತಾ ಇದ್ದ, ಯಾವ ನನ್ನ ಮಕ್ಕಳು ಒಳ್ಳೆ ಮಹಡಿಯ ಮೇಲೆ ಕುಳಿತು ಅವರಿಗೆ ಉದ್ಘೋಷ ಬೆಳಗ್ಗೆದ ಕೂಡಲೇ ಬಂದಿಮಾಗದರು, ಭೇರಿ, ವೇಣು ಎಲ್ಲ ರೀತಿಯಿಂದ ವಾದ್ಯ ವೈಭವದಿಂದ ಅವರಿಗೆ ಎಚ್ಚರಿಕೆ ಆಗಬೇಕು. ಆ ರೀತಿ ಅರಮನೆಯಲ್ಲಿ ಮಹಡಿಯ ಮೇಲೆ ಆನಂದವಾಗಿ ಕಾಲ ಕಳೆಯಬೇಕಾಗಿದ್ದ ನಮ್ಮ ಮಕ್ಕಳು ಕಾಡಿನಲ್ಲಿ ಅವರಿಗೆ ಎಬ್ಬಿಸುವ ಯಾರು? ಹುಲಿಗಳ ಗರ್ಜನೆ, ನರಿಗಳ ಗರ್ಜನೆ, ಅದರಿಂದ ಹೇಳಬೇಕು. ಎಂಥ ಮಹಾನುಭಾವರು, ಎಷ್ಟು ದೊಡ್ಡದಾಗಿ ಮೇದವರು. ಅವರು ಅರಣ್ಯದಲ್ಲಿ 12 ವರ್ಷ 13 ವರ್ಷ ಹೇಗೆ ಕಾಲ ಕಳೆದರು. ಅವರನ್ನು ಎಬ್ಬಿಸಲಿಕ್ಕೆ ಬಂದ್ಯಮಾಗದರೆ ಇಲ್ಲ, ಭೇರಿ ಇಲ್ಲ, ವಾದ್ಯಗಳಿಲ್ಲ. ಹುಲಿ, ನರಿ ಮುಂತಾದ ಪ್ರಾಣಿಗಳ ಗರ್ಜನೆ, ಅದರಿಂದ ಅವರು ಹೇಳಿದರು. ಈ ಸ್ಥಿತಿ ನಮ್ಮ ಮಕ್ಕಳಿಗೆ ಬಂದದ್ದು. ಅವ್ರು ಹೇಳ್ತಾಳೆ, ಆ ದ್ಯೂತ ಸಂದರ್ಭದಲ್ಲಿ ಎಲ್ಲರೂ ಕೊಟ್ಟು ತಡೆಸ್ತರು, ಪ್ರತಿಭಟನೆ ಯಾರೂ ಮಾಡಿಲ್ಲ, ವಿದುರ ಒಬ್ಬನೇ ತಡೆದದ್ದು ಎಂಬುದಾಗಿ ಹಳೆಯದನ್ನು ನೆನಪಿಸ್ತಾ ಇದ್ದಾಳೆ. ತಸ್ಯಾಂ ಸಂಸದಿ ಸರ್ವೇಷಾಂ ಛತ್ತಾರಂ ಪೂಜೆಯಾಮಿ. ಆ ಸಭೆಯಲ್ಲಿ ನಿಜವಾಗಿ ಗಟ್ಟಿಯಾಗಿ ವರ್ತಿಸಿದವನು, ಯಾವ ಸಂಕೋಚವಿಲ್ಲದೆ ನ್ಯಾಯಕ್ಕಾಗಿ ಧರ್ಮಕ್ಕಾಗಿ ಸ್ಪಷ್ಟವಾಗಿ ಹೇಳಿದವನು ಅವನು ವಿದುರ ಒಬ್ಬನೇ. ಒಬ್ಬನ ವ್ಯಕ್ತಿತ್ವವನ್ನು ಅವನ ಸಂಪತ್ತು, ಅವನ ಜಾತಿ ಇದರಿಂದಲ್ಲ, ವೃತ್ತ, ಅವನ ಚಾರಿತ್ರ್ಯ ಹೇಗೆ, ಅವನ ವರ್ತನೆ ಹೇಗೆ, ಅದನ್ನು ವಿದುರ ತೋರಿಸಿದ. ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ತಟಸ್ಥರು ಹಂಗಿಗೆ ಒಳಗಾಗಿ. ಆದರೆ ವಿದುರ ಯಾವ ಹಂಗಿಗೂ ಒಳಗಾಗದೆ ಸ್ಪಷ್ಟವಾಗಿ ನೀನು ಮಾಡಿದ ತಪ್ಪು ಅಂತ ಹೇಳಿ ದ್ರೌಪದಿಯ ವಸ್ತ್ರಾಪರಣ ಕಾಲದಲ್ಲಿ ಎದ್ದು ನಿಂತು ಪ್ರತಿಭಟಿಸಿದವ ವಿದುರ ಒಬ್ಬನೇ. ಆದ್ದರಿಂದ ವೃತ್ತೇನ ಹಿ ಭವತ್ಯಾರ್ಹ ನ ಧನೇನ ನ ವಿದ್ಯೆಯ. ವಿದ್ಯೆ, ಸಂಪತ್ತು, ಕುಲ, ಜಾತಿ ಯಾವುದರಿಂದಲೂ ಒಬ್ಬ ದೊಡ್ಡವನಾಗುವುದಿಲ್ಲ. ಅವನಿಗೆ ಪೂಜ್ಯತೆ ಬರಬೇಕಾಗಿದ್ದರೆ ಅವನ ಚಾರಿತ್ರ್ಯ, ಅವನ ವರ್ತನೆ. ವಿದುರ ಅಂಥ ದೊಡ್ಡ ವರ್ತನೆ ತೋರಿಸಿದ. ಅವನ ಮೇಲೆ ನನಗೆ ಬಹಳ ಗೌರವ ಅಂತ ಕುಂತಿ ವಿದುರನ ಮನೆಯಲ್ಲೇ ಇದ್ದಳು. ಆ ವಿದುರನ್ನು ಪ್ರಶಂಸೆ ಮಾಡಿ ನಮ್ಮ ಮಕ್ಕಳಿಗೆ ಎಂಥ ನರಸವಾಯಿತು, ಎಷ್ಟು ಅವರು ಕಷ್ಟಪಡಬೇಕಾಯಿತು ಎಂಬುದಾಗಿ ಎಲ್ಲ ತನ್ನ ದುಃಖವನ್ನು ತೋಡಿಕೊಂಡಳು. ಹೇಳ್ತಾಳೆ, ನನಗೆ ರಾಜ್ಯ ಹೋಯಿತು ದುಃಖ ಅಲ್ಲ, ಜೂಜಾಟದಲ್ಲಿ ಪರಾಜಯ ಅದಕ್ಕೆ ದುಃಖ ಪಡುವುದಿಲ್ಲ. ಮಕ್ಕಳು ಕಾಡಿಗೆ ಹೋಗಿದ್ದಾರೆ, ಅದನ್ನು ಅಷ್ಟು ದುಃಖಿಸುವುದಿಲ್ಲ. ಆದರೆ ಆ ದ್ರೌಪದಿಗೆ ಅಲ್ಲಿ ಮಾನಹರಣದ ಪ್ರಯತ್ನ ನಡೆಯಿತು, ಆ ದುಃಖ ಮಾತ್ರ ಮರೆಯಲಿಕ್ಕೆ ಸಾಧ್ಯವಿಲ್ಲ. ನ ದುಃಖಂ ರಾಜ್ಯಹರಣಂ, ರಾಜ್ಯ ಹೋಯಿತು ದುಃಖ ಅಲ್ಲ. ನಚ ದ್ಯೂತೆ ಪರಾಜಯ, ಜೂಜಾಟದಲ್ಲಿ ಪರಾಜಯ ಅದನ್ನು ಹಚ್ಚಿಕೊಳ್ಳುವುದಿಲ್ಲ. ಪರವರಾಜನಂತೂ ಪುತ್ರಾಣ ನಾ ದುಃಖ ಕಾರಣ, ಮಕ್ಕಳೆಲ್ಲ ಕಾಡಿಗೆ ಹೋದದ್ದು, ಇದೆಲ್ಲ ದುಃಖ, ಅದನ್ನು ಅಷ್ಟು ಲೆಕ್ಕಕ್ಕೆ ಹಚ್ಚಿಕೊಂಡಿಲ್ಲ. ಆದರೆ ಯತ್ಸಾ ಬೃಹತಿ ಶ್ಯಾಮ, ಒಂದು ವಸ್ತ್ರ ಧರಿಸಿಕೊಂಡು ನಮ್ಮ ಸೊಸೆ ದ್ರೌಪದಿಗೆ ಆಗಿರತಕ್ಕಂಥ ಅವಮಾನ,
ಅವಳು ಕೇಳಿದ ಕೆಟ್ಟ ಮಾತು ಇದು ಮಾತು ತಡೆಯಲಿಕ್ಕೆ ಆಗುವುದಿಲ್ಲ. ಈ ರೀತಿ ಎಲ್ಲ ಹಿಂದಿನ ಘಟನೆಯನ್ನು ಕೃಷ್ಣನ ಮುಂದೆ ಕುಂತಿ ನನಗೆ ಎಷ್ಟು ಅದನ್ನು ಮರೀಲಿಕ್ಕೆ ಸಾಧ್ಯವಿಲ್ಲ. ನನ್ನ ಸೊಸೆ ದ್ರೌಪದಿಗೆ ಆದ ಆಕ್ರಮಣ ಮತ್ತೆಲ್ಲವನ್ನೂ ಸಹಿಸಿಕೊಂಡೇನು, ಇದು ಮಾತ್ರ ನಮಗೆ ಸಹಿಸಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನಮ್ಮ ಪಾಂಡವರು ಅಂತೇಶು ರೇಮಿರೇ ಧೀರ ಅಂತ ಧರ್ಮ ಅರ್ಥ ಕಾಮ ಮೋಕ್ಷ, ಇದರಲ್ಲಿ ಮೊದಲನೇದು ಧರ್ಮ, ಕೊನೆಯದು ಮೋಕ್ಷ. ಧರ್ಮ ಮತ್ತು ಮೋಕ್ಷದ ಮಾರ್ಗ, ಮಧ್ಯದ್ದು ಕಾಮ ಮತ್ತು ಹಣ. ನಮ್ಮ ಮಕ್ಕಳು ಹಣದ ಹಿಂದೆ ಹೋಗಲಿಲ್ಲ, ಕೆಟ್ಟ ಕಾಮನೆ ಹಿಂದೆ ಹೋಗಿಲ್ಲ. ಮೊದಲಿನ ಧರ್ಮ, ಕೊನೆಯ ಮೋಕ್ಷ, ಅದನ್ನೇ ಬಯಸಿದವರು ನಮ್ಮ ಮಕ್ಕಳು. ಧರ್ಮ ಮಾರ್ಗ ಬಿಟ್ಟು ಹೋಗಿಲ್ಲ, ಮೋಕ್ಷದ ಗುರಿ ಇಟ್ಟುಕೊಂಡು ಉತ್ತಮ ಜೀವನ ನಡೆಸಿದ್ದಾರೆ. ನತೆ ಮಧ್ಯೇಶ್ವರೇ ಮೇರೆ, ಮಧ್ಯದ ಯಾವುದು? ಧರ್ಮ ಅರ್ಥ ಕಾಮ. ಅರ್ಥಕಾಮಗಳಲ್ಲಿ ಅವರಿಗೆ ಆಸಕ್ತಿ ಇಲ್ಲ. ಮೊದಲನೇದು ಮತ್ತು ಕೊನೆಯದು ಧರ್ಮ ಮೋಕ್ಷ, ಇದರಲ್ಲಿ ಅವರಿಗೆ ಆಸಕ್ತಿ. ಅಂಥ ಮಕ್ಕಳು ಅದನ್ನೆಲ್ಲ ಅವನು ಕಷ್ಟಪಟ್ಟ ವಿಚಾರ, ಇದನ್ನೆಲ್ಲ ನೆನೆದು ನನಗೆ ಬಹಳ ದುಃಖವಾಗ್ತಾ ಇದೆ ಅಂಥೇಳಿ ತನ್ನ ದುಃಖವನ್ನೆಲ್ಲ ಕೃಷ್ಣನ ಮುಂದೆ ಕುಂತಿದೇವಿ ತೋಡಿಕೊಂಡಿದ್ದಾಳೆ. ಆಮೇಲೆ ಕೃಷ್ಣ ಪುನಃ ಎಲ್ಲ ಭೋಜನಾದಿಗಳು ಮುಗಿಸಿಕೊಂಡು ಕೌರವರ ಸಭೆಗೆ ಪುನಃ ಆಗಮಿಸ್ತಾ ಇದ್ದಾನೆ. ಆಗ ದುರ್ಯೋಧನ ಕೇಳ್ತಾನೆ, ಕಸ್ಮಾದನ್ನಾನಿ ಪಾನಾನಿ ವಾಚಾಂಸಿ ಶಯನಾಂಚ ತದರ್ಥ ಉಪನೀತಾನಿ. ನಿನಗೋಸ್ಕರ ಎಷ್ಟು ಏರ್ಪಾಡು ಮಾಡಿದೆ ನನ್ನ ಮನೆಯಲ್ಲಿ, ಒಳ್ಳೆ ತಿನ್ನಲಿಕ್ಕೆ ಕುಡಿಯಲಿಕ್ಕೆ ಎಲ್ಲ ಏರ್ಪಾಡು, ಒಳ್ಳೆ ಬಟ್ಟೆ ಹಾಸಿಗೆ ಎಲ್ಲ ನಿನಗೆ ಸಂತೋಷದಿಂದ ಕಾಲ ಕಳೆಯಲು ಎಲ್ಲ ಥರದ ಸವಲತ್ತು ಸೌಕರ್ಯ ಅದನ್ನು ನನ್ನ ಅರಮನೆಯಲ್ಲಿ ಮಾಡಿದ್ದೆ. ಆದರೆ ನೀನು ನಮಗಿಬ್ಬರಿಗೂ ಸಮಾನ, ನಮಗೂ ಪಾಂಡವರಿಗೂ ನೀನು ಸಮಾನ. ಹೀಗಿರುವಾಗ ನಿನಗೆ ಧರ್ಮ ಎಲ್ಲ ವಿಷಯ ಗೊತ್ತು. ತತ್ರ ಕಾರಣಮಿಚ್ಛಾಮಿ ಶ್ರೋತು. ಇಷ್ಟಿರುವಾಗ ನನ್ನ ಬಳಿ ಯಾಕೆ ಬಂದಿಲ್ಲ, ವಿದುರನ ಬಳಿ ಯಾಕೆ ಹೋದೆ? ಇಷ್ಟು ಏರ್ಪಾಡು ರಾಜವೈಭವದಿಂದ ನೀನು ಸತ್ಕಾರ ಮಾಡಲು ವ್ಯವಸ್ಥೆ ಮಾಡಿದ್ದರೆ ನೀನು ವಿದುರ ಮನೆಗೆ ಯಾಕೆ ಹೋದೆ? ಇದು ನಮಗೆಲ್ಲ ಮಾಡಿದ ಅಪಮಾನ, ನಮ್ಮನ್ನು ಅಗೌರವಿಸಿದ್ದಿ. ಅಲ್ಲಿ ಹೋಗಬಾರ್ದು, ನಮ್ಮ ಆತಿಥ್ಯವನ್ನೇ ಸ್ವೀಕಾರ ಮಾಡಬೇಕಿತ್ತು ಅಂತೇಳಿ ಆ ಕೃಷ್ಣನನ್ನು ದುರ್ಯೋಧನ ಆಕ್ಷೇಪಿಸ್ತಾನೆ. ಅದಕ್ಕೆ ಹೇಳ್ತಾರೆ ಕೃಷ್ಣ, ಹಾಗೆಲ್ಲ ನಾನು ಬಂದ ಉದ್ದೇಶ ಏನು? ಶಾಂತಿಯ ಸಂಧಾನ ಆಗಬೇಕು, ಯುದ್ಧ ಆಗಬಾರದು. ಅದಕ್ಕಾಗಿ ಬಂದಿದ್ದೇನೆ. ಅದನ್ನು ನೀನು ವ್ಯವಸ್ಥೆ ಮಾಡು, ಶಾಂತಿಗೆ ಒಪ್ಪು. ಪಾಂಡವರಿಗೆ ಕೊಡಬೇಕಾದ ಕನಿಷ್ಠ ಪ್ರಮಾಣದ 5 ಗ್ರಾಮಗಳನ್ನಾದರೂ ಕೊಡು. ಆ ರೀತಿ ಆದರೆ ನನ್ನ ಕೆಲಸ ಬಂತು. ಆಮೇಲೆ ಆರಾಮವಾಗಿ ನಿನ್ನ ಮನೆಯಲ್ಲಿ ಒಂದು ದಿವಸ ಚೆನ್ನಾಗಿ ಭೋಜನ ಮಾಡ್ತೇನೆ. ನಮ್ಮ ಯಾಕೆ ಬಂದಿದ್ದೇನೆ ಅದನ್ನು ನೆರವೇರಿಸಿದೆ. ಬರೀ ನಿನ್ನ ಪ್ರದರ್ಶನದ ಸತ್ಕಾರ ಬೇಕಾಗಿದೆ. ಇದು ಬರೀ ಪ್ರದರ್ಶನದ ಸತ್ಕಾರ, ಅಂತರಂಗಪೂರ್ವಕವಾಗಿ ಅಲ್ಲ, ಬೂಟಾಟಿಕೆ ಸತ್ಕಾರ. ನಾನು ಬಂದ ಕೆಲಸ ಅದನ್ನು ನೀನು ಮಾಡಿಕೊಟ್ಟು ನಾನು ಬಂದು ನಿಮ್ಮ ಅರಮನೆಯಲ್ಲಿ ಭೋಜನವನ್ನು ಸ್ವೀಕಾರ ಮಾಡ್ತೇನೆ ಅಂತ ಕೃಷ್ಣ ಕಟ್ಟುನಿಟ್ಟಾಗಿ ಹೇಳಿದ. ಕೃತಾರ್ಥ ಭುಜ್ಯತೆ ದೂತಾ ಪೂಜಾಂ ಗೃಹಂತಿ. ಕೆಲಸ ಆಗಬೇಕು. ನಾವು ದೂತನಾಗಿ ರಾಜದೂತನಾಗಿ ರಾಯಭಾರಿಯಾಗಿ ಬಂದಿದ್ದೇನೆ, ನನ್ನ ಕೆಲಸ ನೆರವೇರಬೇಕು. ಆಗ ನಾವು ಆರಾಮವಾಗಿ ಕೃತಾರ್ಥಂ ಸಹಾಮತ್ಯಂ ಸಮರ್ಥಿಸಿ. ಕೆಲಸ ಆಯಿತು, ನಮ್ಮೆಲ್ಲರಿಗೂ ನಾವು ಯಾರ ಜೊತೆಗೆ ಬಂದಿದ್ದೇವೆ ಎಲ್ಲರನ್ನು ಕೂಡ ನೀವು ಸತ್ಕಾರ ಮಾಡು, ಎಲ್ಲವನ್ನು ಸ್ವೀಕಾರ ಮಾಡ್ತೇವೆ. ಮೊದಲು ನಾವು ಬಂದ ಕೆಲಸ ಅದು ಸಫಲವಾಗುವಂತೆ ನೀನು ಸಹಕಾರ ಕೊಡಬೇಕು. ಅದಿಲ್ಲದೆ ಬರೀ ಬಾಹ್ಯ ಉಪಚಾರ ಮಾತ್ರ ಮಾಡಿದರೆ ಅದು ನನಗೆ ಬೇಕಾಗಿಲ್ಲ. ಇಷ್ಟು ಹೇಳಿ ಕೃಷ್ಣ ಒಂದು ಮಾತನ್ನು ಹೇಳ್ತಾ ಇದ್ದಾನೆ. ದುರ್ಯೋಧನ ಹೇಳ್ತಾನೆ, ಅದೆಲ್ಲ ನಿನಗೆ ಅಧಿಕ ಪ್ರಸಂಗ ಬೇಡ. ನಾನು ನಿನ್ನ ಕೆಲಸ ಆಗಲಿ ಆಗದೇ ಇರಲಿ, ನಾನು ಸತ್ಕಾರ ಮಾಡ್ತೇನೆ. ಮೊದಲು ಕಂಡೀಷನ್ ಹಾಕಬಾರದು. ಕೃತಾರ್ಥಂವ ಅಕೃತಾರ್ಥಂವ, ನಿನ್ನ ಬಂದ ಉದ್ದೇಶ ನೆರವೇರಲಿ ನೆರವೇರದೇ ಇರಲಿ, ನಾನು ಅರ್ಚಿಸಲಿಕ್ಕೆ ಸತ್ಕಾರ ಮಾಡಲಿಕ್ಕೆ ಸಿದ್ಧನಿದ್ದೇನೆ. ಆದ್ದರಿಂದ ಯಾಕೆ ಬಂದಿಲ್ಲ, ಸರಿಯಾದ ಕಾರಣ ಹೇಳಲೇಬೇಕು ಅಂತ ಹಠ ಹಿಡಿತಾರೆ. ಬಂದ ಉದ್ದೇಶ ಸಫಲವಾಗಿಲ್ಲ ಅಂತ ಅದು ವಿಚಾರ ಮಾಡಬೇಡ, ಸಫಲ ಆಗಿಲ್ಲ ಅದು ಮುಂದೆ ಗೊತ್ತಾಗ್ತದೆ. ಈಗ ನಾನು ಸತ್ಕಾರಕ್ಕೆಲ್ಲ ವ್ಯವಸ್ಥೆ ಮಾಡಿದಾಗ ಯಾಕೆ ಬಂದಿಲ್ಲ ಕಾರಣ ಹೇಳು ಅಂತ
ಮತ್ತು ಒತ್ತಾಯ ಮಾಡಿದಾಗ ಕೃಷ್ಣ ಒಂದು ಮಾತು ಹೇಳ್ತಾನೆ, ಬರ್ತಿದ್ದೆ ನಾನು ಬಂದು ಸತ್ಕಾರ ಸ್ವೀಕಾರ ಮಾಡಬೇಕಾಗಿದ್ದರೆ ಎರಡು. ಒಂದು ಕಡೆಗೆ ನಾವು ಅವರ ಆತಿಥ್ಯ ಸ್ವೀಕಾರ ಮಾಡಬೇಕಾಗಿದ್ದರೆ ನಮಗೆ ಆಪತ್ತು ಬಂದಿರಬೇಕು, ತೊಂದರೆಯಲ್ಲಿರಬೇಕು, ಆಗ ಮತ್ತೊಬ್ಬರ ಉಪಚಾರ ಸ್ವೀಕಾರ ಮಾಡ್ತೇವೆ. ಅಥವಾ ಅವರಿಗೆ ಪ್ರೀತಿ ಬೇಕು, ಅಂತರಂಗದಲ್ಲಿ ಪ್ರೀತಿ ಸೌಹಾರ್ದದಿಂದ ಆಹ್ವಾನ ಮಾಡಬೇಕು. ಸಂಪ್ರೀತಿ ಭೋಜ್ಯಾನ್ ಅನ್ನಾನಿ, ಒಂದು ಕಡೆ ಊಟ ಮಾಡಬೇಕಾಗಿದೆ, ಅವರಿಗೆ ಸಂಪ್ರೀತಿ ಇರಬೇಕು. ಒಂದು ನಮಗೆ ಆಪತ್ತು, ಉಪಾಯ ಇಲ್ಲ, ಎಲ್ಲಿ ಊಟ ಆಗಿಲ್ಲ, ಹಸಿವಾಗಿದೆ, ಉಪಾಯ ಇಲ್ಲ. ಒಂದು ನಮಗಂತ ಆಪತ್ತಿದ್ದರೆ ಎಲ್ಲಿ ಊಟ ಮಾಡಬಹುದು. ಅಥವಾ ಅವರಿಗೆ ಸಂಪ್ರೀತಿ ಸೌಹಾರ್ದ ಇದ್ದರೆ ಅಲ್ಲಿ ಅನ್ನ ಸ್ವೀಕಾರ ಮಾಡಬೇಕು. ನಚ ಸಂಪ್ರಿಯಸೇ ರಾಜನ್, ನಿನ್ನದೆಲ್ಲ ಬಾಹ್ಯ ಪ್ರದರ್ಶನ, ನನ್ನ ಬಗ್ಗೆ ಏನು ಪ್ರೀತಿ ಇಲ್ಲ, ನನ್ನ ಬಗ್ಗೆ ಯಾವ ಥರದ ಒಂದು ಆತ್ಮೀಯತೆ ಇಲ್ಲ, ಪ್ರೀತಿ ಇಲ್ಲ. ನಚ ಸಂಪ್ರಿಯಸೇ ರಾಜನ್, ನಚೆ ಆಪತ್ಗತ, ನಮಗಂತ ಆಪತ್ತೂ ಬಂದಿಲ್ಲ, ಯಾಕೆ ನೀನು ಬರಬೇಕು, ನಾನು ಬಂದಬೇಕು ಅಂತ ನೀವು ಅಂತರಂಗದಲ್ಲಿ ಆ ಅಪೇಕ್ಷೆ ಉಂಟಾ, ನನಗೆ ಅಷ್ಟು ಪ್ರೀತಿ ಉಂಟು, ಎಲ್ಲ ಪ್ರದರ್ಶನ, ಬಾಹ್ಯ ಪ್ರದರ್ಶನಕ್ಕೋಸ್ಕರ ಕರೆದದ್ದು. ಹೊರಗಿನ ಬಾಯಿ ಉಪಚಾರ, ಒಳಗೆ ಅಂತರಂಗದಲ್ಲಿ ಏನು ಪ್ರೀತಿ ಇಲ್ಲ, ನಮಗೆ ಆಪತ್ತೂ ಬಂದಿಲ್ಲ. ನಚ ಸಂಪ್ರಿಯಸೇ ರಾಜನ್ ನಚೈವ ಆಪದ್ಗತ ಭಯಂ, ನಮ್ಮ ಮೇಲೆ ಈಗ ಹಾರ್ದಿಕವಾದ ಪ್ರೇಮವೂ ಇಲ್ಲ, ನಮಗೆ ಬೇರೆ ಕಡೆ ಹೋಗಲಿಕ್ಕೆ ಗತಿ ಇಲ್ಲ ಅಂತ ನಿನ್ನ ಬಳಿಗೆ ಬರಬೇಕಾದ ಅಗತ್ಯವೂ ಇಲ್ಲ. ಕೃಷ್ಣ ನೇರವಾಗಿ ಹೇಳ್ತಾನೆ, ನಾನು ಭೀಷ್ಮದ್ರೋಣರ ಮನೆಗೂ ಹೋಗಿಲ್ಲ. ವಿದುರ ಅವನೊಬ್ಬನೇ ಆ ಅನ್ಯಾಯದ ವಿರುದ್ಧವಾಗಿ ಕೈ ಎತ್ತಿದವನು, ಪ್ರತಿಭಟನೆ ಮಾಡಿದವನು ವಿದುರ ಒಬ್ಬನೇ. ಆದ್ದರಿಂದ ನನಗೆ ವಿದುರನ ಬಗ್ಗೆ ವಿಶೇಷವಾದ ಅಭಿಮಾನ. ಆದ್ದರಿಂದ ನಾನು ನಿನ್ನ ಆತಿಥ್ಯ ಸ್ವೀಕಾರ ಮಾಡದೇ ಇರಲಿಕ್ಕೆ ಆ ವಿದುರನ ಆ ಒಂದು ಧರ್ಮನಿಷ್ಠೆ, ನ್ಯಾಯನಿಷ್ಠೆ ಅದನ್ನು ಯಾರೂ ತೋರಿಸಿಲ್ಲ. ಅದಕ್ಕೆ ವಿದುರನ ಮೇಲೆ ನನಗೆ ವಿಶೇಷವಾದ ಪ್ರೇಮ. ಅದಕ್ಕಾಗಿ ಅಲ್ಲಿಗೆ ನಾನು ಬಂದಿದ್ದೇನೆ ಮತ್ತು ಎಲ್ಲಿ ಕೂಡ ನಾನು ಹೋಗಲು ಸಿದ್ಧನಿಲ್ಲ ಎಂಬುದಾಗಿ ಚತುರೇಕಸ್ಯ ಭೋಕ್ತವ್ಯಂ. ಅದರಿಂದ ಇಷ್ಟು ಜನರ ಮಧ್ಯದಲ್ಲಿ ವಿದುರನ ಮನೆಯಲ್ಲೇ ಆತಿಥ್ಯ ಸ್ವೀಕಾರ ಮಾಡಬೇಕು ಅಂತ. ಯಾಕೆಂದರೆ ಎಲ್ಲರೂ ಕೂಡ ಆ ದೊಡ್ಡ ಹಗರಣದಲ್ಲಿ ಕೆಲವರು ತಟಸ್ಥರು, ಕೆಲವು ದುರ್ಯೋಧನಿಗೆ ಬೆಂಬಲ, ಅದಕ್ಕೆ ಅನ್ಯಾಯಕ್ಕೆ ವಿರುದ್ಧವಾಗಿ ಪ್ರತಿಭಟನೆ ಮಾಡಿದವ ವಿದುರ ಒಬ್ಬನೇ. ಅದರಿಂದ ನಾನು ತೀರ್ಮಾನ ಮಾಡಿದ್ದೇನೆ, ಚತುರೇಕಸ್ಯ ಭೋಕ್ತವ್ಯ. ಆ ವಿದುರ ಅವನು ಒಬ್ಬ ಛತ್ತ, ಒಬ್ಬ ದಾಸಿಯ ಪುತ್ರ, ಆದರೂ ಅವನ ಮನೆಯಲ್ಲೇ ಆತಿಥ್ಯ ಸ್ವೀಕಾರ ಮಾಡಬೇಕು ಎಂಬುದು ನನ್ನ ಮನಸ್ಸು. ಅದರಂತೆ ನಾನು ಅಲ್ಲಿಯೇ ಮಾಡಿದ್ದೇನೆ ಅಂತ. ಯಾರೂ ಉತ್ತರ ಕೊಡಲಿಕ್ಕೆ ಆಗಲಿಲ್ಲ, ಕೃಷ್ಣನ ಈ ಮಾತಿಗೆ ಉತ್ತರ ಕೊಡಲಿಕ್ಕೆ ಆಗಲಿಲ್ಲ. ಪುನಃ ವಿದುರನ ಮನೆಗೆ ಹೋದ. ಪುನಃ ಕೃಷ್ಣ ವಿದುರ ಹೇಳ್ತಾನೆ, ನೀನು ಸುಮ್ಮನೆ ಅರಮನೆಗೆ ಹೋಗೋದು ಬೇಡ, ಅಲ್ಲಿನ ಉಪಯೋಗ ಆಗೋದಿಲ್ಲ, ಸುಮ್ಮನೆ ವ್ಯರ್ಥ ಕಾಲಹರಣ. ಅವನ ಹಠ ಎಲ್ಲ ಗೊತ್ತಾಗಿದೆ. ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ಎಷ್ಟು ಹೇಳಿದರೂ ಒಂದು ಸ್ವಲ್ಪವೂ ಕೂಡ ರಾಜ್ಯ ಬಿಟ್ಟು ಕೊಡುವುದಿಲ್ಲ ಅಂತ ದುಷ್ಟ ಹಠದಲ್ಲಿದ್ದಾನೆ. ಆದ್ದರಿಂದ ನೀನು ಪುನಃ ನಿನ್ನ ಸಂದೇಶ ನೀಡಲಿಕ್ಕೆ ಆ ಸಭೆಗೆ ಹೋಗೋದು ಬೇಕಾಗಿಲ್ಲ, ಅದರಿಂದೇನು ಉಪಯೋಗ ಇಲ್ಲ ಎಂಬುದಾಗಿ ಪುನಃ ವಿದುರನ ಮನೆಯಲ್ಲಿ ಅವನಿಗೆ ಆಹ್ವಾನ ಬಂತು. ಆಸ್ಥಾನಕ್ಕೆ ಬಂದು, ಮೊದಲು ದುರ್ಯೋಧನ ಮನೆಗೆ ಬಂದದ್ದು, ಈಗ ಆಸ್ಥಾನಕ್ಕೆ ಬಂದು ನಿಮ್ಮ ಸಂದೇಶ, ಪಾಂಡವರ ಸಂದೇಶ ನೀಡಬೇಕು ಅಂತ ಆಹ್ವಾನ ಬಂದಾಗ ವಿದುರ ಹೇಳ್ತಾನೆ, ಅಲ್ಲಿ ಹೋಗಬೇಕಾಗಿಲ್ಲ, ಕೆಲಸ ಆಗೋದಿಲ್ಲ, ಮೊದಲು ಗೊತ್ತು, ಸುಮ್ಮನೆ ಯಾಕೆ ಹೋಗೋದು, ಸುಮ್ಮನೆ ಕಾಲಹರಣ,
ಮತ್ತು ಅವನು ಏನು ಕೆಟ್ಟ ಅಭಿಪ್ರಾಯ ಉಂಟು, ನಿನ್ನ ಮೇಲೆ ಏನಾದರೂ ಒಂದು ಆಕ್ರಮಣ ಮಾಡ್ತಾನೆ, ನಿನಗೆ ತೊಂದರೆ ಆದೀತು. ಆ ದುಷ್ಟರ ಮಧ್ಯದಲ್ಲಿ ನೀನು ಹೋಗೋದು ಸರಿಯಲ್ಲ. ದುರ್ಬುದ್ಧೀನಾಂ ಅಶಿಷ್ಟಾನಾಂ ಬಹೂನಾಂ ದುಷ್ಟಚೇತಸಾಂ, ಎಲ್ಲರೂ ಕೆಟ್ಟ ಮಾತನ್ನೇ ಆಡ್ತಾರೆ. ನನಗೆ ನೀನು ಅಲ್ಲಿ ಹೋಗೋದು ನನಗೆ ಏನೂ ಇಷ್ಟ ಇಲ್ಲ. ಆದರೆ ಅವನು ಯಾವಾಗಲೂ ಎಲ್ಲ ಭೂಮಿ ನನ್ನದು, ನಾನೇ ಇದಕ್ಕೆ ಯಜಮಾನ ಅಂತ ಅಹಂಕಾರದಿಂದ ಹಾರಾಡ್ತಾ ಇದ್ದಾನೆ. ಅಂಥ ದುಷ್ಟರ ಮಧ್ಯದಲ್ಲಿ ಹೋಗಿ ನಿನಗೇನಾದರೂ ತೊಂದರೆಯಾದೀತು ಮತ್ತು ಅವನು ನಿನ್ನ ಮಾತನ್ನು ಕೇಳುವುದಿಲ್ಲ. ಅದನ್ನು ಸುಮ್ಮನೆ ದುರ್ಯೋಧನ ಆಸ್ಥಾನಕ್ಕೆ ಪಾಂಡವರ ಸಂದೇಶವನ್ನು ಹೊತ್ತುಕೊಂಡು ಹೋಗೋದು ಬೇಡ ಎಂಬುದಾಗಿ ವಿದುರ ತಡೀತಾನೆ. ಕೃಷ್ಣ ಹೇಳ್ತಾನೆ, ನೀನು ಹೇಳುವುದೆಲ್ಲ ಒಳ್ಳೆಯ ಮಾತು, ಒಳ್ಳೆಯ ಅಭಿಪ್ರಾಯದಿಂದ ಹೇಳಿದ್ದಿ. ನೀನು ಪಿತೃ ಮಾತಿರುವುದು ತಂದೆಯಂತೆ ನಮ್ಮ ಮೇಲೆ ಅತ್ಯಂತ ಪ್ರೀತಿಯಿಂದ ನಿಜವಾದ ಮಾತನ್ನು ಯೋಗ್ಯವಾದ ಸತ್ಯವಾದ ಅಂಶವನ್ನು ಹೇಳಿದಿ. ಆದರೆ ನಾನೆಲ್ಲ ಗೊತ್ತು, ದೌರಾತ್ಯಂ ದುರ್ಯೋಧನ ದುಷ್ಟಬುದ್ಧಿ ಮತ್ತೆಲ್ಲ ಗೊತ್ತಿದೆ ನನಗೆ. ಆದರೂ ನಾನು ಬಂದಿದ್ದೇನೆ, ಏನು ಮಾಡುವುದಿಲ್ಲ ಕೇಳುವುದಿಲ್ಲ ಗೊತ್ತು ನನಗೆ. ಗೊತ್ತಿದ್ದರೂ ಕೂಡ ನಾನು ಬಂದಿದ್ದೇನೆ. ಯಾಕೆಂದರೆ ಅದು ದೊಡ್ಡ ಪುಣ್ಯ ಕಾರ್ಯ, ಆ ಪ್ರಯತ್ನ ಮಾಡಬೇಕು. ಇಡೀ ಭೂಮಿಯ ಮೇಲೆ ದೊಡ್ಡ ಯುದ್ಧಕಾಂಡ, ಹಿಂಸಾಕಾಂಡ, ಅದನ್ನು ತಡೆಯಲಿಕ್ಕೆ ಪ್ರಯತ್ನ ಪಟ್ಟರೆ ದೊಡ್ಡ ಒಂದು ಪುಣ್ಯ ಕಾರ್ಯ. ಆದ್ದರಿಂದ ಸೋಹಂ ಯತಿಷ್ಯೇ ಪ್ರಶಮಂ, ಆ ಶಾಂತಿಗೋಸ್ಕರ ಪ್ರಯತ್ನ ಮಾಡ್ತೇವೆ. ಯಾರು ಇಡೀ ಎಲ್ಲರೂ ನಾಶದ ದಾರಿಯಲ್ಲಿ ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಆ ಯುದ್ಧವನ್ನು ನಿಲ್ಲಿಸಲಿಕ್ಕೋಸ್ಕರ ಪ್ರಯತ್ನ ಮಾಡುವುದು. ಅದಕ್ಕೋಸ್ಕರ ಅವನು ಏನೇ ಮಾಡಲಿ, ಕೇಳಲಿ ಕೇಳದೇರಿ ನಾನು ಮಾಡುವ ಕೆಲಸ ಮಾಡ್ತೇನೆ. ಕೌರವರಿಗೂ ಪಾಂಡವರಿಗೂ ಹಿತವಾಗುವ ಕಾರ್ಯವನ್ನು ನಾನು ಮಾಡ್ತೇನೆ. ಯಾಕೆಂದರೆ ಮುಂದೆ ಹೇಳಬಹುದು, ಮುಂದೆ ಜನರು ಕೃಷ್ಣ ಇಷ್ಟು ದೊಡ್ಡ ರಾಜಕಾರಣಿ, ಮಹಾಸಮರ್ಥ, ಆದರೂ ನಮಾಂಬ್ರೂಹು ಅಧರ್ಮಿಷ್ಟಾಂ, ಎಲ್ಲ ಜನರು ಕೃಷ್ಣ ಏನು ಮಾಡಲಿಲ್ಲ, ಮಾಡೋ ಪ್ರಯತ್ನವನ್ನೇ ಮಾಡಲಿಲ್ಲ. ಏಕೋ ನಾವಾರೇತ ಕೃಷ್ಣ, ಯುದ್ಧ ಮಾಡುವುದನ್ನು ತಡೀಲಿಕ್ಕೆ ಕೃಷ್ಣ ಏನು ಮಾಡಿಲ್ಲ ಎಂಬುದಾಗಿ ಮುಂದಿನ ಪೀಳಿಗೆಯವರು ನಮ್ಮನ್ನು ಆಕ್ಷೇಪಿಸಬಾರದು. ಯಾವುದೇ ರೀತಿಯಿಂದ ನನ್ನ ಮೇಲೆ ಮತ್ತೊಬ್ಬರಿಗೆ ಆಕ್ಷೇಪಕ್ಕೆ ಅವಕಾಶ ಇರಬಾರ್ದು. ಅದಕ್ಕಾಗಿ ದುರ್ಯೋಧನನ ಮಾತು ಕೇಳಲಿ ಕೇಳದಿರಲಿ ನಾನು ಅಲ್ಲಿಗೆ ಹೋಗುದೆ. ಇನ್ನು ಅವರೆಲ್ಲ ಬಂದು ಏನಾದರೂ ತೊಂದರೆ ಕೊಡ್ಬೋದು, ಅದಕ್ಕೆಲ್ಲ ನಾವು ಭಯಪಡೋದಿಲ್ಲ. ಯಾರು ಏನೇ ಮಾಡಲಿ, ನಾನು ನಚಾಪಿ ಮಮ ಪರ್ಯಾಪ್ತಾ ಸಹಿತ ಸರ್ವಪಾರ್ಥಿವ, ಅವರೆಲ್ಲರೂ ಕೂಡ ಸೇರಿದರೂ ನನ್ನ ಮೇಲೆ ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದನ್ನೆಲ್ಲ ನಾನು ಎದುರಿಸ್ತೇನೆ. ಆದ್ದರಿಂದ ನನ್ನ ಕರ್ತವ್ಯ ಹೋಗಿ ಅವನಿಗೆ ಉಪದೇಶವನ್ನು ನಾನು ಮಾಡಿಯೇ ಮಾಡ್ತೇನೆ. ಆದ್ದರಿಂದ ಪುಣ್ಯಂಚ ಮೇ ಸ್ಯಾತ್ ಚರಿತಂ ಮಹಾತ್ಮನಾಂ, ಮುಚ್ಚೆ ಒಂದು ಪಕ್ಷ ಕೆಲಸ ಆದರೆ ಪಾಂಡವರಿಗೆ ಹಿತಕ್ಕೆ ತೊಂದರೆ ಆಗದಂತೆ ಸಂಧಾನದ ಸೂತ್ರ ಮುಂದೆ ಇಡ್ತೇನೆ. ಕೇಳಿದರೂ ದೊಡ್ಡ ಪುಣ್ಯ, ಕೇಳಿಲ್ಲ ಅವರಿಗೆ ಅದರ ಶಿಕ್ಷೆ ಅವರು ಅನುಭವಿಸ್ತಾರೆ. ಆದ್ದರಿಂದ ನಾನು ನೀನು ಹೇಳಿದಿ, ನಮಗಿಲ್ಲಿಂದ ತೊಂದರೆ ಆದೀತು, ಮಾತು ಕೇಳುವುದಿಲ್ಲ ಎಂಬುದನ್ನು ಗಮನ ಕೊಡದೆ ನಾನು ಮಾಡಬೇಕಾದ ಕರ್ತವ್ಯ, ಸಂಧಾನದ ಪ್ರಯತ್ನ, ಶಾಂತಿ ಸಂದೇಶ ನೀಡುವ ಕಾರ್ಯ ನಾನು ಮಾಡಿಯೇ ಮಾಡ್ತೇನೆ. ನೀನು ನನ್ನ ಮೇಲೆ ಪ್ರೀತಿಯಿಂದ ಬೇಡ ಅಂತ ಹೇಳಿದರೂ ನಾನು ಬಂದ ಉದ್ದೇಶ ನನ್ನ ಮೇಲೆ ಮುಂದೆ ಯಾರೂ ಟೀಕಿಸಬಾರದು, ಕೃಷ್ಣ ಸರಿಯಾದ ಕೆಲಸ ಮಾಡಿಲ್ಲ ಅಂತ ಆಕ್ಷೇಪಿಸಬಾರದು. ಅದಕ್ಕೋಸ್ಕರ ನಾನು ಹೋಗುವುದೇ ನಿಶ್ಚಿತ ಅಂತೇಳಿ ಕೃಷ್ಣ ಪುನಃ ದುರ್ಯೋಧನ 3 ಸಲ ಮೊದಲನೇ ಭೇಟಿ, 2 ಊಟ ಆದ ಮೇಲೆ ಹಾಗೆ ಹೋದಾಗ ದುರ್ಯೋಧನ ಆಕ್ಷೇಪಿಸಿದ, ನೀನು ಯಾಕೆ ನಮ್ಮಲ್ಲಿ ಊಟಕ್ಕೆ ಬಂದಿಲ್ಲ? ಅದರ ಕಾರಣವನ್ನು ಕೂಡ ಕೃಷ್ಣ ಸ್ಪಷ್ಟವಾಗಿ ಹೇಳಿದ. ಈಗ ಆ ಸ್ಥಾನಕ್ಕೆ ಹೋಗಿ ತನ್ನ ಸಂದೇಶ ಮುಟ್ಟಿಸಬೇಕು ಅಂತ ಹೊರಡುವಾಗ ವಿದುರ ತಡೆದ, ಬೇಡ ಅಂತ. ಆಗ ಕೃಷ್ಣ, ಯಾರೂ ನನ್ನ ಬಗ್ಗೆ ಮುಂದೆ ಕೆಟ್ಟ ಮಾತು ಆಡಬಾರದು, ಆಕ್ಷೇಪದ ಮಾತು ಆಡಬಾರದು, ಕೃಷ್ಣ ಏನು ಕೆಲಸ ಮಾಡಿಲ್ಲ ಅಂತ ಈ ಥರದ ಆರೋಪ ನನ್ನ ಮೇಲೆ ಬರಬಾರದು. ಅದಕ್ಕೋಸ್ಕರ ಅವರು ಕೇಳಲಿ ಕೇಳದಿರಲಿ, ಕೇಳಿದರೆ ಸಂತೋಷ, ಲೋಕಕ್ಕೆ ಶಾಂತಿ ಕಲ್ಯಾಣ, ಕೇಳಿಲ್ಲ ಅದರ ಫಲವನ್ನು ಅವನು ಅನುಭವಿಸ್ತಾನೆ. ಅದಕ್ಕಾಗಿ ನಾನು ಹೋಗ್ತೇನೆ ಎಂಬುದಾಗಿ ಶ್ರೀಕೃಷ್ಣ ಪರಮಾತ್ಮ ಹಸ್ತಿನಾವತಿಯ ದುರ್ಯೋಧನನ ಆಸ್ಥಾನಕ್ಕೆ ತನ್ನ ಉಪದೇಶವನ್ನು, ತನ್ನ ಸಂದೇಶವನ್ನು ತಲುಪಿಸಲು ಕೃಷ್ಣ ಪುನಃ ಆಸ್ಥಾನಕ್ಕೆ ಬರ್ತಾ ಇದ್ದಾನೆ ಎಂಬಲ್ಲಿಗೆ ಕೃಷ್ಣ ಯಾವ ರೀತಿ ವರ್ತಿಸಿದ. ಕೃಷ್ಣ ಮೇಲೆ ಅನೇಕರು ಆರೋಪ ಮಾಡ್ತಾರೆ, ಕೃಷ್ಣನು ಸರಿಯಾಗಿ ಪ್ರಯತ್ನ ಮಾಡಿಲ್ಲ ಅಂಥದ್ದಕ್ಕೆ ಅವಕಾಶ ಆಗಬಾರದು ಅಂತ ಕೃಷ್ಣ ಇಷ್ಟು ಮಾಡಿದರೂ ಕೂಡ ಈಗಿನ ಕೆಲವು ಬುದ್ಧಿಜೀವರು
ಕೃಷ್ಣನು ಟೀಕಿಸ್ತಾರೆ. ಅವನೇನು ಮಾಡಿಲ್ಲ, ಹಿಂಸೆಗೆ ಪ್ರಚೋದನೆ ಕೊಟ್ಟಿದ್ದಾರೆ ಎಂಬುದೇ ಕೃಷ್ಣನ ಮೇಲೆ ಈಗಲೂ ಆಕ್ಷೇಪಿಸ್ತಾ ಇದ್ದಾರೆ. ಇಂಥ ದುಷ್ಟರು ಹೇಳಬಹುದು ಅಂತ ಕೃಷ್ಣ ಮೊದಲೇ ಗೊತ್ತು. ಇಂಥ ಅಧರ್ಮಿಷ್ಠರು ದುಷ್ಟರು ನನ್ನ ಮೇಲೆ ಮುಂದೆ ಆರೋಪ ಮಾಡಬಹುದು, ಅದಕ್ಕೆ ಅವಕಾಶ ಆಗಬಾರದು ಎಂಬುದಕ್ಕೋಸ್ಕರ ನಾನು ನನ್ನ ಕರ್ತವ್ಯ ದೃಷ್ಟಿಯಿಂದ ಹೋಗ್ತೇನೆ ಎಂಬಂಥ ಮಾತನ್ನು ಶ್ರೀಕೃಷ್ಣ ಹೇಳಿದ. ಶ್ರೀಕೃಷ್ಣನ ವ್ಯಕ್ತಿತ್ವ ಎಷ್ಟು ದೊಡ್ಡದು, ಅವನು ಮಾನವರಾಗಿ ಕೂಡ ಅವನು ಹೇಗೆ ಉತ್ತಮ ರೀತಿಯಿಂದ ವರ್ತಿಸಿದ ಎಂಬಲ್ಲಿಗೆ ಇವತ್ತಿನ ಪ್ರವಚನವನ್ನು ಮುಗಿಸ್ತಾ ಇದ್ದೇವೆ.